ನನಗೆ ಈಗ ಗೊತ್ತಾಯ್ತು ಎಲ್ಲ ಮುಖಂಡರು ನಮ್ಮ ಪಕ್ಷದಲ್ಲಿ ಸಚಿವರಾಗಿ ಕೆಲಸ ಮಾಡಿದಂಥವ್ರು ಈಗ ದೈವಾತ್ಮಕರು ಅಂತ ತಮ್ಮೆಲ್ಲರಿಗೂ ಗೊತ್ತಾಗಿದೆ. ಈ ಒಂದು ಸಂದರ್ಭದಲ್ಲಿ ಕುಟುಂಬದ ವರ್ಗದ ಎಲ್ಲರಿಗೂ ಮತ್ತು ಅವರ ಅಭಿಮಾನಿಗಳಿಗೆ ಆ ಭಗವಂತ ಧೈರ್ಯವನ್ನ ಕೊಡ್ಲಿ, ಈ ದುಃಖವನ್ನ ಭರಿಸುವಂತ ಶಕ್ತಿಯನ್ನ ಕೊಡ್ಲಿ. ಅವರ ಸಂಕಷ್ಟದಲ್ಲಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪರಿವಾರ ಆಗಿರ್ಬೋದು, ನಾವೆಲ್ಲರೂ ಕೂಡ ಅವರ ಸಂಕಷ್ಟದಲ್ಲಿ ಭಾಗಿಯಾಗಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ದೊಡ್ಡ ಪ್ರಭಾವ ಇತ್ತು. ಅವರು ಸಚಿವರಾದಾಗಲೂ ಸಾಕಷ್ಟು ಕೆಲಸ ಮಾಡಿದ್ರು. ಹಿರಿಯರು, ಅನುಭವಸ್ಥರು, ಕೋಆಪರೇಟಿವ್ ಸಚಿವರಾಗಿದ್ರು. ಆ ಸಂದರ್ಭದಲ್ಲಿ ನಾನಿನ್ನೂ ಆವಾಗ MLA ಆಗಿರ್ಲಿಲ್ಲ. ಸುಮಾರು ಕೆಲಸಗಳಿಗೆ ನಾವು ಅವ್ರ ಹತ್ರ ಹೋದಾಗ ಬಹಳಷ್ಟು ಚೆನ್ನಾಗಿ ನಮ್ಮನ್ನ ಸ್ಪಂದಿಸಿ ನಮ್ಮ ಕೆಲಸಗಳನ್ನ ಮಾಡಿಕೊಡೋರು. ಆ ಭಾಗದಲ್ಲಿ ಅಂದ್ರೆ ಒಂದು ಅವರ ಸಮಾಜದಲ್ಲಿ ಕೂಡ ಅವ್ರಿಗೆ ಅವ್ರದೇ ಆದಂತ ಸ್ಥಾನಮಾನ ಇತ್ತು. ಮತ್ತು ಉತ್ತರ ಕರ್ನಾಟಕಕ್ಕೆ ನಾವು ಇದನ್ನ ಮಾಡಿದಾಗ ನಮ್ಮ ಭಾಗಗಳಿಗೆ ಏನು ಸಂಕಷ್ಟಗಳಿದಾವೆ, ಏನು ಜ್ವಲಂತ ಸಮಸ್ಯೆಗಳಿದಾವೆ, ಅದ್ರ ಬಗ್ಗೆ ಬಹಳಷ್ಟು ಕಾಳಜಿ ಕೂಡ ಇದೆ. ಸೊ ಅದ್ರೆಲ್ಲದನ್ನ ಆ ಒಂದು ಸಂಕಷ್ಟಗಳಿಗೆ ಸ್ಪಂದಿಸುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮೇಲ್ಕೊಂಡು ಮಾಡಿದ್ರು. ನವೆಂಬರ್ 19ಕ್ಕೆ